ಓರ ಸುಮ್ಮನೆ ನಡೆದ ಬಿಸಾಕ್ಬಿಟ್ಟು ಡಿ ಬಾಸೆ ಕಟ್ಕೊಂಡು ಹೋಲಿ ಅವರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ನಡೆದ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು. ವೇದಿಕೆ ಮೇಲೆ ಡಿಕೆ ಶಿವಕುಮಾರ್ ಮೈಕ್ ಹಿಡಿದು ಭಾಷಣ ಶುರು ಮಾಡ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ದರ್ಶನ್ ಅಭಿಮಾನಿಗಳು ಜೈ ಡಿ ಬಾಸ್ ಅಂತ ಘೋಷಣೆ ಕೂಗೋದಕ್ಕೆ ಶುರು ಮಾಡಿದ್ರು. ನಿಮ್ಮ ಭಾವನೆ ಅರ್ಥ ಆಗಿದೆ, ಎಲ್ಲ ಹೇಳೋದಕ್ಕಾಗಲ್ಲ, ಪಬ್ಲಿಕ್ ಆಗಿ ಏನು ಹೇಳೋದಕ್ಕಾಗೋದಿಲ್ಲ, ಸುಮ್ಮನೆ ಇರಿ ಅಂತ ಆರಂಭದಲ್ಲಿ ಅಭಿಮಾನಿಗಳಿಗೆ ತಿಳಿ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು ಈ ಡಿ ಬಾಸ್ ಘೋಷಣೆ ಮಾತ್ರ ನಿಲ್ಲೇ ಇಲ್ಲ. ಇದರಿಂದ ಅಸಮಾಧಾನಗೊಂಡರು. ಹೀಗೆ ನಿರಂತರವಾಗಿ ಡಿ ಬಾಸ್ ಘೋಷಣೆ ಕೂಗಿದ ಕಾರಣಕ್ಕೆ ಬೇಸತ್ತ ಡಿಕೆ ಶಿವಕುಮಾರ್ ನಿಮ್ಮ ಡಿ ಬಾಸ್ ಅನ್ನೇ ಕಟ್ಕೊಂಡು ಹೋಗಿ ಅಂತ ಮೈಕ್ ಬಿಸಾಕಿ ಭಾಷಣ ಮಾಡದೆ ಸುಮ್ಮನಾದರು. ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಈ ಟೈಮ್ನಲ್ಲಿ ಮಧ್ಯಪ್ರವೇಶಿಸಿ ದರ್ಶನ್ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದು, ನಮಗೆಲ್ಲ ಅಗೌರವ ಇದೆಲ್ಲ, ಇಡೀ ರಾಮನಗರಕ್ಕೆ ಅಗೌರವ. ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಮುಖ್ಯಮಂತ್ರಿಗಳಲ್ಲಿ ಕ್ಷಮೆ ಕೇಳ್ಕೊತೀನಿ. ಇದು ನಮ್ಮೂರ ಕಾರ್ಯಕ್ರಮ, ನಿಮ್ಮೆಲ್ಲರ ಕಾರ್ಯಕ್ರಮ, ಪ್ರತಿಯೊಬ್ಬರೂ ಭಕ್ತಿಯಿಂದ ಆಚರಣೆ ಮಾಡುವಂತಹ ಕಾರ್ಯಕ್ರಮ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ನಿಶ್ಶಬ್ದವಾಗಿರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಏಕಾಏಕಿಯಾಗಿ ಆ ರೀತಿ ಸಿಟ್ಟು ಮಾಡಿಕೊಂಡು ಮೈಕ್ ಬಿಸಾಕಿ ಹೋಗಿ ಕೂತಿದ್ದು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಹೀಗೆ ಮಾತನಾಡಿ ಹೋಗಿರೋ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಅನೇಕರು ಈ ವಿಡಿಯೋವನ್ನು ನೋಡಿ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆಯ್ತು ಸುಮ್ಮನೆ ಗೊತ್ತಾಯ್ತು ನನಗೆಲ್ಲ. ಆಯ್ತು ನೋಡಿ, ಮಾತಾಡ್ಲಾ? ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ರೀ. ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡೇ ಹಾಳು ಮಾಡ್ಕೋತಾ ಇದ್ದೀರಾ ನೀವು. ಸ್ವಲ್ಪ ಸುಮ್ಮನೆ ಇರಿ. ಬೋಲೋ ಭಾರತ್ ಮಾತಾ ಕಿ, ತಾಯಿ ಚಾಮುಂಡೇಶ್ವರಿಗೆ, ರಾಮನಗರದ ಕರಗ ಮಹೋತ್ಸವಕ್ಕೆ ಬಂಧುಗಳೇ. ಓರ ಸುಮ್ಮನೆ ನಡೆದ ಬಿಸಾಕ್ಬಿಟ್ಟು ಡಿ ಬಾಸೆ ಕಟ್ಕೊಂಡು ಹೋಲಿ ಅವರು. ಇದು ನಮಗೆಲ್ಲ ಅಗೌರವ ಇದೆಲ್ಲನೂ. ಇಡೀ ರಾಮನಗರಕ್ಕೆ ಅಗೌರವ ಇದು. ದಯವಿಟ್ಟು ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ದಯವಿಟ್ಟು ನಮ್ಮ ಕ್ಷಮೆ ಯಾಚಿಸ್ತೀನಿ. ದಯವಿಟ್ಟು ಬೇಕಾದಷ್ಟು ನಮಗೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕಾದ್ರೆ ನಮ್ಮ ಕಾರ್ಯಕ್ರಮ, ನಮ್ಮೂರ ಕಾರ್ಯಕ್ರಮ ಇದು, ನಿಮ್ಮೆಲ್ಲರ ಕಾರ್ಯಕ್ರಮ ಇದು. ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಕೂಡ ಸಂತೋಷವಾಗಿ ಭಕ್ತಿಯಿಂದ ಆಚರಣೆ ಮಾಡುವಂಥ ಕಾರ್ಯಕ್ರಮ. ದಯವಿಟ್ಟು ನಿಶಬ್ದವಾಗಿರಿ. ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ರಾಮನಗರ ನನ್ನ ತಂದೆ ತಾಯಂದಿರಿಗೆ, ಯುವಕರಿಗೆ, ಚಾಮುಂಡಿಯ ಈ ಒಂದು ಪವಿತ್ರವಾದಂಥ ಕರಗ ಮಹೋತ್ಸವದಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇದು ಪವಿತ್ರವಾದಂಥ ಸಭೆ. ನಿಮ್ಮ ಅಭಿಮಾನಕ್ಕೆ ನಾನು ಗೌರವ ಕೊಡ್ತೀನಿ. ಆದರೆ ನೀವು ಕೋರ್ಟಿನ ವಿಚಾರ ಇಲ್ಲಿ ನನ್ನ ಮೇಲೆ ಒತ್ತಡ ಹೇಳಕ್ಕೆ ಹೋಗಬೇಡಿ. ನನಗೆ ಭಾವನೆ ಗೊತ್ತಿದೆ. ನಾನು ಇಲ್ಲಿ ಕೋರ್ಟಿನ ವಿಚಾರ ನಾನೆಲ್ಲ ಮಾತಾಡೋಕ್ಕಾಗಲ್ಲ. ನಾನು ಇಲ್ಲಿ ನಿಮ್ಮ ಒಬ್ಬ ಸೇವಕ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಇರ್ಬೋದು, ಆದರೆ ರಾಮನಗರ ಜಿಲ್ಲೆಯ ಮಗ, ಆ ಮಗನನ್ನ ಹೆಂಗೆ ಕಾಪಾಡಿಕೊಳ್ಬೇಕು ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ನಿಮಗೆ ಒಳ್ಳೇದಾಗಬೇಕಾ? ಸುಮ್ಮನೆ ಇರಿ. ಇವೆಲ್ಲ ಏನು ಹೇಳ್ತಾರೆ ಮೀಡಿಯಾ ಅವ್ರು, ಏನು ಹೇಳ್ತಾರೆ? ಡಿ ಕೆ ಶಿವಕುಮಾರ್ ಒತ್ತಡಕ್ಕೆ ಮಣಿತಾ ಇದ್ದಾನೆ ಅಂತೇಳಿ ಬರ್ತಾರೆ. ಕಾನೂನು ಚೌಕಟ್ಟಲ್ಲೇ ನಾವೆಲ್ಲ ಕೆಲಸ ಮಾಡಬೇಕು. ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಅಷ್ಟೇ ನಾನು ಹೇಳೋದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ.
ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.